ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಂಗಲ್ ಕಟೋರಿ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದಂತ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಡಬಲ್ ಕಟೋರಿ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಸಿಂಗಲ್ ಕಟೋರಿ ಬ್ಲೌಸು ಮತ್ತು ಡಬಲ್ ಕಟೋರಿ ಬ್ಲೌಸ್ಗೆ ವ್ಯತ್ಯಾಸ ಏನಿರುತ್ತೆ ಮತ್ತು ಡಬಲ್ ಕಟೋರಿ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ, ನೀಟಾಗಿ ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಇದು ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಂಗಲ್ ಕಟೋರಿ ಬ್ಲೌಸು ಕಟಿಂಗ್ ಮಾಡಿರೋದು ತಿಳಿಸ್ಕೊಟ್ಟಿರುವಂಥ ಕಟಿಂಗ್ ಪಾರ್ಟ್ ಬ್ಯಾಕ್ ಸೈಡ್ದು ಮತ್ತು ಫ್ರಂಟ್ ಸೈಡ್ದು. ನಿಮಗೆ ಡಬಲ್ ಕಟೋರಿ ಬ್ಲೌಸು ಮತ್ತು ಸಿಂಗಲ್ ಕಟೋರಿ ಬ್ಲೌಸ್ಗೆ ಮೇಜರಾಗಿ ನೀವು ತಿಳ್ಕೊಳ್ಬೇಕಾಗಿರೋದು ವ್ಯತ್ಯಾಸ, ಡಿಫ್ರೆನ್ಸ್ ಏನು ಅನ್ನೋದನ್ನು ತಿಳ್ಕೊಂಡ್ರೆ ನೀವು ಅರ್ಧ ಕಟಿಂಗ್ ಕಲ್ತಂಗೆ ಲೆಕ್ಕ. ಓಕೆನಾ? ನಾನು ಡಿಫ್ರೆನ್ಸ್ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಡಿಫ್ರೆನ್ಸ್ ನೀವು ತಿಳ್ಕೊಳ್ಳೋದೇ ಕಟಿಂಗ್ ಮಾಡಿದ್ದೀವಿ ಅಂತ ಅರ್ಥ. ಓಕೆ, ನೀವು ಡಿಫ್ರೆನ್ಸ್ನ ತಿಳ್ಕೊಂಡ್ರೆ ಕಟಿಂಗ್ ಮಾಡ್ದಂಗೆ ಲೆಕ್ಕ. ಸಿಂಗಲ್ ಕಟೋರಿ ಬ್ಲೌಸ್ಗೂ ಮತ್ತು ಡಬಲ್ ಕಟೋರಿ ಬ್ಲೌಸ್ಗೂ ನಿಮಗೆ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಯಾವುದೇ ಥರದ ಬದಲಾವಣೆ ಇರೋದಿಲ್ಲ. ಇದನ್ನು ನೀವು ತಿಳ್ಕೊಳ್ಬೇಕು. ಬ್ಯಾಕ್ ಸೈಡ್ ಪಾರ್ಟು ಸೇಮ್ ಈ ಸಿಂಗಲ್ ಕಟೋರಿ ಬ್ಲೌಸ್ಗೆ ಯಾವ ರೀತಿ ಕಟ್ ಮಾಡ್ತೀವಿ ಡಬಲ್ ಕಟೋರಿ ಬ್ಲೌಸ್ಗೂ ಸೇಮ್ ಅದೇ ರೀತಿಯೇ ಕಟಿಂಗ್ ಮಾಡೋದು. ಈ ಸಿಂಗಲ್ ಕಟೋರಿ ಬ್ಲೌಸು ಮತ್ತು ಡಬಲ್ ಕಟೋರಿ ಬ್ಲೌಸ್ ಎರಡು ನಾರ್ಮಲ್ ಫೋಲ್ಡೆಡ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ತೀವೋ ಬ್ಯಾಕ್ ಸೈಡ್ ಪಾರ್ಟು ಅದೇ ರೀತಿಯೇ ಇರುತ್ತೆ, ಯಾವುದೇ ಬದಲಾವಣೆ ಇರೋದಿಲ್ಲ. ಇದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಪಾರ್ಟು ನಿಮಗೆ ಚೇಂಜಸ್ ಏನು ಇರೋದಿಲ್ಲ, ಹಾಗಾಗಿ ನಾನು ಬ್ಯಾಕ್ ಸೈಡ್ ಪಾರ್ಟ್ ಬಗ್ಗೆ ಏನು ನಿಮಗೆ ತಿಳಿಸ್ಕೊಡೋದಿಲ್ಲ. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟ್ ಮತ್ತು ಸ್ಲೀವ್ಸು ಮತ್ತು ಕ್ರಾಸ್ ಬೆಲ್ಟು. ಸಿಂಗಲ್ ಕಟೋರಿ ಬ್ಲೌಸ್ ಆದರೂ ಮತ್ತು ಡಬಲ್ ಕಟೋರಿ ಬ್ಲೌಸ್ ಆದರೂ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ನಾವು ಎಷ್ಟಷ್ಟು ತೊಗೊಳ್ಬೇಕು, ಕ್ರಾಸ್ ಬೆಲ್ಟು ಬಿಡುತ್ತೋ ಅಷ್ಟು ತೊಗೊಂಡು ಕಟ್ ಮಾಡ್ಬೋದು. ಇಲ್ಲ ಅಳತೆ ಬ್ಲೌಸ್ ಕೊಟ್ಟರೆ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ತೊಗೊಂಡು ಕ್ರಾಸ್ ಬೆಲ್ಟ್ನ ಕಟ್ ಮಾಡಬೇಕಾಗುತ್ತೆ. ಸ್ಲೀವ್ಸು ಅಷ್ಟೇ, ನಾರ್ಮಲ್ ಸ್ಲೀವ್ಸ್ ಇದ್ದರೆ ನಾರ್ಮಲ್ ಸ್ಲೀವ್ಸು ಅಳತೆ ಬ್ಲೌಸ್ ಪ್ರಕಾರ ಎಷ್ಟೆಷ್ಟಿರುತ್ತೋ ಸ್ಲೀವ್ ಲೆಂತು ಮತ್ತು ಲೂಸು, ಹಾರ್ಮಲ್ ರೌಂಡಿಂಗು, ಹಾರ್ಮಲ್ ಡೌನಿಂಗು ಅದರ ಪ್ರಕಾರ ನಾವು ಮಾರ್ಕ್ ಮಾಡಿ ನಾರ್ಮಲ್ ಸ್ಲೀವ್ಸ್ನ ಕಟಿಂಗ್ ಮಾಡ್ಬೋದು. ವೆರೈಟಿ ಪ್ಯಾಟ್ರನ್ಸ್ ಆದರೆ ಅದು ಡಿಫ್ರೆಂಟಾಗಿರುತ್ತೆ, ಅದು ಬಿಡಿ. ಸಿಂಗಲ್ ಕಟೋರಿ ಬ್ಲೌಸ್ ಆದರೂ ಅಷ್ಟೇ, ಡಬಲ್ ಕಟೋರಿ ಬ್ಲೌಸ್ ಆದರೂ ಅಷ್ಟೇ, ಕ್ರಾಸ್ ಬೆಲ್ಟು, ಸ್ಲೀವ್ಸು, ಬ್ಯಾಕ್ ಸೈಡ್ ಪಾರ್ಟು ಕಟಿಂಗ್ ಮಾಡೋದ್ರಲ್ಲಿ ಯಾವುದೇ ವ್ಯತ್ಯಾಸ ಬದಲಾವಣೆ ಇರೋದಿಲ್ಲ. ಇದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಫ್ರಂಟ್ ಸೈಡ್ ಪಾರ್ಟಲ್ಲಿ ಮಾತ್ರನೇ ಬದಲಾವಣೆ ಇರೋದು. ಆಲ್ರೆಡಿ ಸಿಂಗಲ್ ಕಟೋರಿ ಬ್ಲೌಸ್ನ ಕಟಿಂಗ್ ಮಾಡೋದು ನಿಮಗೆ ಕ್ಲಿಯರಾಗಿ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ. ಈಗ ಡಿಫ್ರೆನ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟು ಅದು ಡಬಲ್ ಕಟೋರಿ ಬ್ಲೌಸ್ನ ಕಟಿಂಗ್ ಮಾಡಿ ತೋರಿಸ್ತೀನಿ. ನಮಗೆ ಲಾಸ್ಟ್ ಟೈಮು ನಾವು ಸಿಂಗಲ್ ಕಟೋರಿ ಬ್ಲೌಸ್ಗೆ ಕಟಿಂಗ್ ಮಾಡ್ಕೊಂಡಿರುವಂಥ ಪೀಸ್ ಇದು. ನಾವು ಡಬಲ್ ಕಟೋರಿ ಬ್ಲೌಸ್ನ ಕಟ್ ಮಾಡಬೇಕಂದ್ರೆ ಫಸ್ಟು ಸಿಂಗಲ್ ಕಟೋರಿ ಬ್ಲೌಸ್ನ ಕಟ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಓಕೆನಾ? ನಾವು ಡಬಲ್ ಕಟೋರಿ ಬ್ಲೌಸ್ನ ಕಟ್ ಮಾಡಬೇಕು ಅಂದರೆ ಈ ರೀತಿ ಫ್ರಂಟ್ ಸೈಡ್ ಪಾರ್ಟಲ್ಲಿ ಸಿಂಗಲ್ ಕಟೋರಿ ಬ್ಲೌಸ್ಗೆ ಏನು ಮಾರ್ಕಿಂಗ್ಸ್ನ ಈಗ ನಾನು ಮಾಡಿದ್ದೀನೋ ಇದೇ ಥರ ನೀವು ಮಾರ್ಕಿಂಗ್ಸ್ನ ಮಾಡ್ಕೊಳ್ಬೇಕು. ಡಬಲ್ ಕಟೋರಿ ಬ್ಲೌಸ್ಗೆ ಕಟ್ ಮಾಡೋದಕ್ಕೆ ಸಿಂಗಲ್ ಕಟೋರಿ ಬ್ಲೌಸ್ ಮಾರ್ಕಿಂಗ್ಸು ಫಸ್ಟು ಮಾಡ್ಕೊಳ್ಬೇಕು. ನಂತರ ಅದನ್ನು ಡಬಲ್ ಕಟೋರಿಗೆ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಅಂದರೆ ಈ ಪೀಸಲ್ಲಿ ಏನು ಬದಲಾವಣೆ ಇರೋದಿಲ್ಲ ಡಬಲ್ ಕಟೋರಿ ಬ್ಲೌಸ್ಗೆ. ಈ ರೀತಿ ಇದನ್ನು ಶೇಪ್ ಕಟ್ ಮಾಡಿಕೊಂಡು ಈ ಪೀಸ್ ಇರುತ್ತೆ ನೋಡಿ, ಈ ಪೀಸಲ್ಲಿ ನಮಗೆ ಬದಲಾವಣೆ ಇರುತ್ತೆ. ಈ ರೀತಿ ನೀವು ಒಂದು ಪೇಪರ್ನ ತಗೊಳ್ಬೇಕು. ಸಿಂಗಲ್ ಕಟೋರಿ ಬ್ಲೌಸ್ ಕಟ್ ಮಾಡಬೇಕಾದ್ರೂ ಅಷ್ಟೇ, ಡಬಲ್ ಕಟೋರಿ ಬ್ಲೌಸ್ನ ಕಟ್ ಮಾಡಬೇಕಾದ್ರೂ ಅಷ್ಟೇ, ಈ ರೀತಿ ಪೇಪರ್ ತೊಗೊಂಡು ಫಸ್ಟು ಸಿಂಗಲ್ ಕಟೋರಿ ಬ್ಲೌಸ್ಗೆ ನಾವು ಮಾರ್ಕಿಂಗ್ ಮಾಡಿ ಕಟ್ ಮಾಡ್ತೀವಲ್ವ ಆ ರೀತಿ ಎಲ್ಲ ಮಾರ್ಕಿಂಗ್ನ ಮಾಡಿ ಕಟ್ ಮಾಡಬೇಕು. ಸಿಂಗಲ್ ಕಟೋರಿ ಬ್ಲೌಸ್ನ ಫಸ್ಟ್ ಕಟ್ ಮಾಡಬೇಕು. ನಂತರ ಈ ಪೀಸ್ ತಗೊಳ್ಬೇಕು. ಈ ಪೀಸ್ನ ತೊಗೊಂಡು ಇದರಲ್ಲಿ ಉಕ್ಸ್ ಪಟ್ಟಿ ಕಡೆ ನೋಡಿ ಸ್ಟ್ರೈಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು. ಮತ್ತು ಈ ನೆಕ್ ಶೇಪ್ ಏನಿದೆಯೋ ಅದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಂತರ ಈ ಕಡೆ ಸೈಡ್ ಅಷ್ಟೇ 1 ಇಂಚು ಎಕ್ಸ್ಟ್ರಾ ಕಟೋರಿ ಶೇಪ್ ಕಡೆ 1 ಇಂಚು ಟೇಪಿಂದ ನೀವು ಮಾರ್ಕ್ ಮಾಡಿಕೊಂಡು 1 ಇಂಚ್ ಎಕ್ಸ್ಟ್ರಾ ಈ ರೀತಿ ಈ ಶೇಪ್ ಏನಿದೆ ಸೇಮ್ ಅದೇ ರೀತಿಯೇ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಬೇಕು. ಈ ಮಾರ್ಕ್ ಬಿಟ್ಟು 1 ಇಂಚ್ ಎಕ್ಸ್ಟ್ರಾ ಈ ನೆಕ್ ಶೇಪು ಕರೆಕ್ಟಾಗಿ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ. ಓಕೆನಾ? ಒಂದು ಸೈಡ್ ಆಯ್ತಲ್ವ. ನೆಕ್ಸ್ಟ್ ಈ ಕೆಳಗಡೆ ಸೈಡು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ.
ಅರ್ಧ ಇಂಚ್ ಎಕ್ಸ್ಟ್ರಾ, ಇದು ಡಾಟು. ಓಕೆನಾ, ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಈ ರೀತಿ ಸುತ್ತು ಮಾರ್ಕ್ ಮಾಡಿಕೊಂಡು ಈ ಪೀಸ್ನ ತೆಗೆದು ಸೈಡ್ಗೆ ಇಟ್ಕೊಳ್ಳಿ. ಇದರಲ್ಲಿ ಡಾಟ್ ಬಿಡ್ತು ಎಷ್ಟು ಇಂಚಿದೆ, 3 ಇಂಚಿದೆ. ಅದನ್ನು ಮತ್ತೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಸೆಂಟ್ರಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ಡಾಟ್ ಏನಿದೆ ಬಿಡ್ತು ಆ ಡಾಟ್ನ ಹಾಗೆ ಇಟ್ಕೊಳ್ಬೇಕು. ನೆಕ್ಸ್ಟು ಈ ಡಾಟ್ ಏನಿದೆ ಇದನ್ನು ಬಿಟ್ಟು 1 ಇಂಚ್ ಮೇಲೆ ಸೆಂಟ್ರಿಗೆ, ಓಕೆನಾ, 1 ಇಂಚ್ ಮೇಲೆ ಸೆಂಟ್ರಿಗೆ ಸ್ಟ್ರೈಟಾಗಿ ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಮಾರ್ಕ್ನ ಮಾಡಿಕೊಂಡು ಈ ಕಡೆ ಸೈಡ್ ಅರ್ಧ ಇಂಚು, ಈ ಕಡೆ ಸೈಡ್ ಅರ್ಧ ಇಂಚು, ಈ ಕಡೆ ಸೈಡ್ ಅರ್ಧ ಇಂಚು, ಈ ಕಡೆ ಸೈಡ್ ಅರ್ಧ ಇಂಚು. ಈ ಶೇಪು ನೋಡಿ ಈ ರೀತಿ ಬರಬೇಕು. ಈ ಸೆಂಟ್ರ್ ಪಾಯಿಂಟಲ್ಲಿ ಈ 2 ಶೇಪು ಈ ರೀತಿ ಕರೆಕ್ಟಾಗಿ ಇಲ್ಲಿ ಈ 2 ಶೇಪು ಈ ರೀತಿ ಒಂದೇ ಲೈನಲ್ಲೇ ಇರಬೇಕು. ಇಲ್ಲಿಂದ ಮಾತ್ರ ಶೇಪು ಡಿವೈಡ್ ಆಗಬೇಕು. ಈ ರೀತಿ ಇಲ್ಲಿ ಕರೆಕ್ಟ್ ಇರಬೇಕು ಸೆಂಟ್ರಲ್ಲಿ. ಇದು ಡಬಲ್ ಕಟೋರಿ ಬ್ಲೌಸ್ಗೆ ಫಸ್ಟು ನಾವು ಸಿಂಗಲ್ ಕಟೋರಿ ಬ್ಲೌಸ್ ಪೀಸ್ನ ತೊಗೊಂಡು ಇಷ್ಟು ಮಾರ್ಕಿಂಗ್ಸ್ನ ಫಸ್ಟ್ ಮಾಡ್ಕೊಳ್ಬೇಕು. ಈಗ ಇದು ಡೈರೆಕ್ಟಾಗಿ ಕಟ್ ಮಾಡಿ ಈಗ ಈ ಶೇಪ್ ಮಾರ್ಕ್ ಮಾಡಿದ್ದೀವಲ್ವ, ಕರೆಕ್ಟಾಗಿ ಆ ಶೇಪ್ನ ನೋಡಿಕೊಂಡು ಈ ರೀತಿ 2 ಪೀಸ್ನ ಕಟ್ ಮಾಡಿ. ಈ ರೀತಿ 2 ಪೀಸ್ನ ಕಟ್ ಮಾಡಿದ ನಂತರ ಈಗ ಲೈನಿಂಗಲ್ಲಿ ಈ 2 ಪೀಸು ಮತ್ತು ಈ ಪೀಸು 2 ಲೈನಿಂಗಲ್ಲಿ ಈಗ ಕಟ್ ಮಾಡಬೇಕು. ಓಕೆ, ಫಸ್ಟ್ ಈ ಪೀಸು ಸ್ಟ್ರೈಟಾಗಿ ನಾವು ಈ ರೀತಿ ಸ್ಟ್ರೈಟಾಗೆ ಇಟ್ಟು ಸಿಂಗಲ್ ಕಟೋರಿ ಬ್ಲೌಸ್ಗೆ ಮಾರ್ಕ್ ಮಾಡಿ ಕಟ್ ಮಾಡಿದ್ವಲ್ವ, ಸೇಮ್ ಅದೇ ರೀತಿಯೇ ನಿಮಗೆ ಏನು ಈ ಮೆಜರ್ಮೆಂಟ್ಸಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತೆ. ಓಕೆನಾ, ಬಿಟ್ಟರೆ ಈಗ ನಾನು ಏನು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸಿದ್ದೀನೋ ಇದೇ ಮೆಥಡ್ನಲ್ಲೇ ಕಟಿಂಗ್ ಮಾಡೋದು. ನೀವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ, ತುಂಬ ಈಸಿ ಅನಿಸುತ್ತೆ. ಡಬಲ್ ಕಟೋರಿ ಬ್ಲೌಸ್ಗಾದರೂ ಸಿಂಗಲ್ ಕಟೋರಿ ಬ್ಲೌಸ್ಗಾದರೂ ಈ ಪೀಸು, ಓಕೆನಾ, ನಾವು ಸಿಂಗಲ್ ಕಟೋರಿ ಬ್ಲೌಸ್ಗೆ ಏನು ಕಟ್ ಮಾಡ್ತೀವಿ, ಸಿಂಗಲ್ ಕಟೋರಿ ಬ್ಲೌಸ್ ಆದರೆ ನಿಮಗೆ ಫಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಲ್ವ, ಆ ರೀತಿ ನೀವು ಕಟ್ ಮಾಡ್ಬೋದು. ಡಬಲ್ ಕಟೋರಿ ಬ್ಲೌಸ್ಗಾದರೆ ಸಿಂಗಲ್ ಕಟೋರಿ ಬ್ಲೌಸ್ನ ಯಾವ ರೀತಿ ಆದರೆ ಮಾರ್ಕಿಂಗ್ ಮಾಡಿ ಕಟ್ ಮಾಡ್ತೀವೋ ಎಂಟೈರ್ ಫ್ರಂಟ್ ಸೈಡ್ ಪಾರ್ಟು ಬ್ಯಾಕ್ ಸೈಡ್ ಪಾರ್ಟ್ ಎಲ್ಲ ಕಟ್ ಮಾಡಿದ ನಂತರ ಸಪ್ರೇಟಾಗಿ ಕಟ್ ಮಾಡಿದ ನಂತರ ಇದರಲ್ಲಿ ಬದಲಾವಣೆ ಮಾಡೋಕ್ಕಾಗಲ್ಲ. ಡಬಲ್ ಕಟೋರಿ ಬ್ಲೌಸ್ ಆಗಲಿ ಸಿಂಗಲ್ ಕಟೋರಿ ಬ್ಲೌಸ್ ಆಗಲಿ ಈ ಪೀಸ್ ಸೇಮ್ ಇರುತ್ತೆ. ಇದನ್ನು ಲೈನಿಂಗ್ ಮೇಲೆ ಇಟ್ಟು ಕಟ್ ಮಾಡಬೇಕಷ್ಟೇ ಪೇಪರ್ನ. ಇದರಲ್ಲಿ ಮಾತ್ರ ಸಿಂಗಲ್ ಕಟೋರಿ ಬ್ಲೌಸಲ್ಲಾದರೆ ಇದು ಲೈನಿಂಗ್ ಮೇಲೆ ಕ್ರಾಸ್ ಹಾಕ್ಕೊಳ್ಬೇಕು. ಡಬಲ್ ಕಟೋರಿ ಬ್ಲೌಸ್ ಆದರೆ ಈಗ ಕಟ್ ಮಾಡಿ ತೋರಿಸಿದ್ನಲ್ವ ಈ ರೀತಿ 2 ಪೀಸ್ ಆಗುತ್ತೆ ಇದು. ಆ ರೀತಿ 2 ಪೀಸ್ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಬೇಕು. ಈ ಪೀಸ್ ಆಯ್ತಲ್ವ. ನೆಕ್ಸ್ಟ್ ಇದರಲ್ಲಿ ಈಗ ಎಕ್ಸ್ಟ್ರಾ ಮಾರ್ಜಿನ್ನ ತಗೊಳ್ಬೇಕು. ಎರಡು ಪೀಸು ಈ ರೀತಿ ಇರುತ್ತಲ್ವ, ಗ್ಯಾಪ್ ಕೊಡಿ. ಒಂದು ಪೀಸ್ಗೂ ಮತ್ತು ಇನ್ನೊಂದು ಪೀಸ್ಗೂ ಗ್ಯಾಪ್ ಕೊಟ್ಟು
ಫಸ್ಟು ಒಂದು ಪೀಸು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲಿ ತೊಗೊಳ್ಬೇಕು ಅಂತ ನಾನು ಮತ್ತೆ ತಿಳಿಸ್ತೀನಿ. ನೋಡಿ, ಇದು ರೌಂಡ್ ನೆಕ್ ಶೇಪು, ಇದು ಕಟೋರಿ ಶೇಪು, ಇದು ಸೆಂಟ್ರ್ ಪೀಸ್ ಕಟ್ ಮಾಡಿರೋದು, ಈ ಕಡೆ ಸೈಡ್ ಇರೋದು ಉಕ್ಸ್ ಪಟ್ಟಿ. ಇದರಲ್ಲಿ ಈ ಕೆಳಗಡೆ ಅರ್ಧ ಇಂಚ್ ತೊಗೊಳ್ಬೇಕು ಎಕ್ಸ್ಟ್ರಾ ಮಾರ್ಜಿನ್. ಮತ್ತು ಈ ಪೀಸು ಅಷ್ಟೇ, ಈ ಪೀಸ್ನ ಈ ರೀತಿ ಇಟ್ಕೊಂಡು ಈ ಪೀಸು ಎಲ್ಲ ಸೈಡು ಮಾರ್ಕಿಂಗ್ನ ಫಸ್ಟ್ ಮಾಡ್ಕೊಳ್ಬೇಕು. ಮತ್ತು ಈ ಡಾಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬಾರ್ದು. ವಿಡ್ತು ಹೈಟು ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇದು ಅಷ್ಟೇ, ಈ ಮೇಲ್ಗಡೆ ಸೈಡು ಈ ಎರಡೂ ಪೀಸು ಜಾಯಿಂಟ್ ಏನು ಕಟ್ ಮಾಡಿದ್ವೋ ಅದಕ್ಕೆ ಮಾತ್ರ ಲೈನಿಂಗಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ನ ತೊಗೊಳ್ಬೇಕು. ಯಾಕಂದರೆ ಇದು ರೆಡಿ ಕಟ್ ಮಾಡಿದ್ದೀವಿ. ಇದು ಅಟ್ಯಾಚ್ ಮಾಡೋದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ ಬೇಕಾಗಿರೋದ್ರಿಂದ ಲೈನಿಂಗಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ನ ತೊಗೊಳ್ಬೇಕು. ಇದು ಡೈರೆಕ್ಟಾಗಿ ನಾವು ಲೈನಿಂಗ್ ಮೇಲೆ ಇಟ್ಟು ಕಟ್ ಮಾಡೋದಕ್ಕೆ ಬರೋದಿಲ್ಲ. ಈ ರೀತಿ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ನಾವು ಈ ಜಾಗದಲ್ಲಿ ಮಾತ್ರ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಕಟ್ ಮಾಡ್ಕೊಳ್ಬೇಕು. ಆಗ ನಮಗದು ಪರ್ಫೆಕ್ಟ್ ಬರುತ್ತೆ. ಇದು ಸ್ಟಿಚಿಂಗ್ ಮಾರ್ಜಿನ್. ಎಕ್ಸ್ಟ್ರಾ ಇಲ್ಲೂ ಮಾರ್ಜಿನ್ ಏನು ತೊಗೊಂಡಿದ್ವೋ ಆ ಎಕ್ಸ್ಟ್ರಾ ಮಾರ್ಜಿನ್ಗೆ ಕಟ್ ಮಾಡಬೇಕು. ಈ ರೀತಿ ಈ ಎಕ್ಸ್ಟ್ರಾ ಮಾರ್ಜಿನ್ಸ್ ನಾವು ಕರೆಕ್ಟಾಗಿ ತಗೊಂಡು ಕಟ್ ಮಾಡಿದ್ರೇ ನಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲ ಅಂದರೆ ಮಾರ್ಜಿನ್ಸ್ ನಾವು ಕರೆಕ್ಟಾಗಿ ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡಿಲ್ಲ ಅಂದರೆ ಚೆಸ್ಟ್ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಕಪ್ಸು ಕೂರೋದಿಲ್ಲ, ಆಲ್ಟ್ರೇಷನ್ಸ್ ಬರುತ್ತೆ. ನೋಡಿ, ಈ ಪೀಸು ಈ ರೀತಿ ಇರುತ್ತೆ. ಓಕೆನಾ? ಸ್ಟಿಚಿಂಗ್ ಮಾಡಿದಾಗ ಇದು ಈ ರೀತಿ ಅರ್ಧ ಇಂಚು ಈ ರೀತಿ ಒಂದಾಗುತ್ತೆ. ಇದು ಸ್ಟಿಚಿಂಗ್ ಮಾಡಿದಾಗ ಮಾರ್ಜಿನ್ಸ್ ಎಲ್ಲ ಹೋದ್ಮೇಲೆ ಇದು ಈ ರೀತಿ ಕರೆಕ್ಟಾಗಿ ಬರುತ್ತೆ. ಮಾರ್ಜಿನ್ಸ್ ಎಲ್ಲ ಹೋದರೆ ಪರ್ಫೆಕ್ಟಾಗಿ ಈ ರೀತಿ ಇರುತ್ತೆ. ಇದು ಸ್ಟ್ರೈಟ್ ಪೀಸ್ ಕಟ್ ಮಾಡಬೇಕು. ಡಬಲ್ ಕಟೋರಿ ಬ್ಲೌಸ್ಗೆ, ಸಿಂಗಲ್ ಕಟೋರಿ ಬ್ಲೌಸ್ಗೆ ಕ್ರಾಸ್ ಪೀಸ್ ಕಟ್ ಮಾಡಬೇಕು. ಈ ಪೀಸ್ ಓಕೆನಾ? ಸಿಂಗಲ್ ಕಟೋರಿ ಬ್ಲೌಸ್ಗೆ ನಾವು ಈ ಪೀಸು ಕ್ರಾಸ್ ಕಟ್ ಮಾಡಬೇಕು. ಡಬಲ್ ಕಟೋರಿ ಬ್ಲೌಸ್ಗೆ ಈ ಎರಡು ಪೀಸು ಸ್ಟ್ರೈಟ್ ಕಟ್ ಮಾಡಬೇಕು. ಇದರಲ್ಲಿ ವ್ಯತ್ಯಾಸ ನೋಡಿ, ಬ್ಯಾಕ್ ಸೈಡ್ ಪಾರ್ಟಲ್ಲಿ ಇಲ್ಲ, ಫ್ರಂಟ್ ಸೈಡ್ ಪಾರ್ಟಲ್ಲಿ ಈ ಪೀಸಲ್ಲೂ ಇಲ್ಲ. ಎರಡು ಪೀಸ್ ಸೇಮೇ ಇದೆ. ಈ ಪೀಸಲ್ಲಿ ಮಾತ್ರ ಸಿಂಗಲ್ ಕಟೋರಿ ಬ್ಲೌಸ್ಗೆ ಇದು ಎರಡು ಡಾಟ್ಸ್ ಬರುತ್ತೆ, ಕ್ರಾಸ್ ಪೀಸ್ ಬರುತ್ತೆ. ಡಬಲ್ ಕಟೋರಿ ಬ್ಲೌಸ್ಗೆ ಎರಡು ಮತ್ತೆ ಸಪ್ರೇಟ್ ಪೀಸ್ ಬರುತ್ತೆ, ಸೆಂಟ್ರ್ ಶೇಪ್ ಬರುತ್ತೆ, ಎರಡು ಸ್ಟ್ರೈಟ್ ಪೀಸ್ ಬರುತ್ತೆ. ಈ ರೀತಿ ಸಿಂಗಲ್ ಕಟೋರಿ ಮತ್ತು ಡಬಲ್ ಕಟೋರಿ ಬ್ಲೌಸ್ನ ಕಟಿಂಗ್ ಮಾಡೋದು. ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋನ ಬೇಕಾದರೆ ಇನ್ನೂ 2-3 ಸಾರಿ ನೋಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಅರ್ಥ ಆಗುತ್ತೆ. ಇದೇ ಮೆಥಡ್ನ ನೀವು ಫಾಲೋ ಮಾಡಿ ಕಟ್ ಮಾಡಿ, ನೀವು ಪ್ರಾಕ್ಟೀಸ್ ಮಾಡೋವರೆಗೂ, ನಿಮಗೆ ಅರ್ಥ ಆಗೋವರೆಗೂ ಅಷ್ಟೇ. ಕ್ಲಿಯರಾಗಿ ನಿಮಗೆ ಅರ್ಥ ಆಯಿತು ಒಂದು ಸಾರಿ ಅಂದರೆ ಈಸಿ ಅನಿಸುತ್ತೆ, ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಇಷ್ಟು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಸಿಂಗಲ್ ಕಟೋರಿ ಬ್ಲೌಸು, ಈ ವಿಡಿಯೋದಲ್ಲಿ ಡಬಲ್ ಕಟೋರಿ ಬ್ಲೌಸು. ಇದು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದಿದೆ ಅಲ್ವಾ, ಅದು ನಿಮಗೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ನಲ್ಲಿ, ಓಕೆ, ಕನ್ನಡ ಫ್ಯಾಷನ್ ಟೆಕ್ ಚಾನಲ್ನಲ್ಲಿ ಫ್ರೀ ಟೈಲರಿಂಗ್ ಆನ್ಲೈನ್ ಕ್ಲಾಸಸ್ ಅಂತ ತಮ್ಮನೇಲಿರುತ್ತೆ ಮೇಲ್ಗಡೆ ಫೋಟೋ. ಅದರಲ್ಲಿ 28ನೇ ವೀಡಿಯೋ
ಓಕೆನಾ. ನಂಬರು 28ನೇ ವೀಡಿಯೋದಲ್ಲಿ ನಿಮಗೆ ಈ ಎರಡು ಏನಿದೆ ಇದ್ರದ್ದು ಮೇನ್ ಫ್ಯಾಬ್ರಿಕ್ ಕಟಿಂಗ್ ಮಾಡೋದು ಯಾವ ರೀತಿ ಅನ್ನೋದು ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಫ್ರೀ ಟೈಲರಿಂಗ್ ಆನ್ಲೈನ್ ಕ್ಲಾಸಸ್ಸು ವೀಡಿಯೋ 28ನೇ ವೀಡಿಯೋದಲ್ಲಿ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ನಲ್ಲಿ ಸಿಂಗಲ್ ಕಟೋರಿ ಮತ್ತು ಡಬಲ್ ಕಟೋರಿ ಬ್ಲೌಸ್ದು ಮೇನ್ ಫ್ಯಾಬ್ರಿಕ್ಕು ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡಬೇಕಂತ ಆ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡಿದೆ ಆ ಚಾನಲಲ್ಲಿ ಆ ವಿಡಿಯೋನ ನೋಡಿ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಇಷ್ಟು ಸಿಂಗಲ್ ಕಟೋರಿ ಮತ್ತು ಡಬಲ್ ಕಟೋರಿ ಬ್ಲೌಸ್ದು ಕಟಿಂಗು, ಮಾರ್ಕಿಂಗು ಮತ್ತು ಕಟಿಂಗು ಇಷ್ಟು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇದು ಡಬಲ್ ಕಟೋರಿ ಬ್ಲೌಸ್ದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ನೀವು ಖಂಡಿತ ಲೈಕ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.